ಕ್ವಿಕ್ ಆಗಿ ಮುಂದಿನ ಸುದ್ದಿ. ಬಿಡದಿ ಟೌನ್ಶಿಪ್ ವಿರುದ್ಧ ರಾಜ್ಯದ ಪ್ರಮುಖ ವಿಪಕ್ಷ ಪ್ರಿನ್ಸಿಪಲ್ ಅಪೋಸಿಷನ್ ಬಿಜೆಪಿಯವರ ಉಗ್ರ ಹೋರಾಟ ಆರಂಭಗೊಂಡಿತು. ಫ್ರೀಡಂ ಪಾರ್ಕ್ನಲ್ಲಿ ವಿಜಯೇಂದ್ರರ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ನೇತೃತ್ವದಲ್ಲಿ ನಡೆದ ಹೋರಾಟ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಂದಿದ್ದರು. ತೇಜಸ್ವಿ ಸೂರ್ಯ ಅವರನ್ನು ನೋಡ್ತಾ ಇದ್ದೀರಿ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿದ್ದರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದರು. CT ರವಿ ಅವರು, ರವಿಕುಮಾರ್ ಅವರು ಸೇರಿದಂತೆ ಅರವಿಂದ್ ಬೆಲ್ಲದವ್ರನ್ನ ನೋಡ್ತಾ ಇದ್ದೀವಿ. ಭೈರತಿ ಬಸವರಾಜ್ ಅವರಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು. ಹೋರಾಟ ಆರಂಭಗೊಂಡಿತು. ಸ್ವಲ್ಪ ತಡ ಆಯ್ತಾ ಅಂತ ಅನ್ನಿಸ್ತು. ಒಂದು ತಿಂಗಳಾಯ್ತು JDSನವ್ರ ಹೋರಾಟ ಶುರು ಮಾಡಿ. ವಿಜಯೇಂದ್ರ ಅವರು ಪಾದಯಾತ್ರೆಯ ಘೋಷಣೆ ಮಾಡಿದ್ರು. ಬಿಡದಿಯಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಳೆಗಾಲದ ಅಧಿವೇಶನಕ್ಕಿಂತ ಮೊದಲೇ ಮಾಡ್ತೀವಿ, ದಿನಾಂಕವನ್ನು ಆದಷ್ಟು ಶೀಘ್ರದಲ್ಲಿ ಘೋಷಣೆ ಮಾಡ್ತೀವಿ ಅಂದರು. ಕೇಳಿಸ್ಕೊಳ್ಳಿ. ಬಿಡದಿ ಟೌನ್ಶಿಪ್ನ ತೆಗೆದು ಹಿಂದೆ ಸರಿಬೇಕು. ವಿಮಾನ ನಿಲ್ದಾಣ ಕನಕಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಅಷ್ಟು ಸುಲಭವಾಗಿ ಇವರು ರೈತರ ಪರವಾಗಿ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನೋದು ನಮಗೆ ಕಾಣ್ತಾ ಇಲ್ಲ. ರೈತರ ಪರವಾಗಿ ಧ್ವನಿ ಎತ್ತಬೇಕು, ರೈತರಿಗೆ ನ್ಯಾಯವನ್ನು ಕೊಡಿಸೋವರೆಗೂ ಕೂಡ ನಾವು ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ. ಯಾವತ್ತು ನಾವು ಪಾದಯಾತ್ರೆ ಪ್ರಾರಂಭ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಎಲ್ಲವನ್ನೂ ಕೂಡ ನಾವು ತೀರ್ಮಾನವನ್ನು ಮಾಡ್ತೇವೆ. ಆದರೆ ಒಂದಂತೂ ಸತ್ಯ, ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನದಲ್ಲಿ ಪಾದಯಾತ್ರೆ ಮಾಡೋ ಮುಖೇನ ಈ ರಾಜ್ಯ ಸರ್ಕಾರಕ್ಕೆ ಕಿವಿಂಡುವಂಥ ಕೆಲಸ ನಾವು ಮಾಡ್ತೇವೆ. ಇದು ಈಗ ತಾನೇ ನೀವು ನೋಡಿದ್ರಿ, ವೇದಿಕೆ ಮೇಲೆ ಕೂತು ನಿರ್ಧಾರ ಮಾಡಿರುವಂಥದ್ದು. ಎಲ್ಲ JDS ಜೊತೆ ನಾವು ಮಾತನಾಡ್ತೇವೆ. ಯಾರಿಗೋ ತೋರಿ ತಡ ಆಯಿತು, 2 ದಿವಸ ಏನು ಮಾಡ್ತಿದ್ರು ಅಂತ ಮಾತಾಡೋದು ಬೇರೆ. ಬಿಡದಿ ಟೌನ್ಶಿಪ್ ಆಗ್ತಾ ಇರುವ ಏರಿಯಾ ಇದೆಯಲ್ಲ, ಅಲ್ಲಿ ಕಾಂಗ್ರೆಸ್ ವರ್ಸಸ್ JDS ಫೈಟ್ ಇರೋದು. JDSನ ಸ್ಟ್ರಾಂಗ್ ಹೋಲ್ಡ್ ಅದು. ಅಲ್ಲಿಗೆ JDSನವ್ರು ಪ್ರತಿಭಟನೆ ನಡೆಸ್ತಾ ಇರೋ BJPಯವ್ರು ನಾವು ಬರ್ತೀವಿ ಅಂತ ಹೋದರೆ JDSನವ್ರು ಯಾಕೆ ಕರ್ಕೋತಾರೆ? ನಮ್ಮ ಏರಿಯಾದಾಗ ನಿಮ್ಮನ್ನ ಯಾಕೆ ಬಿಟ್ಕೊಳ್ಳೋದು ಅಂತಾರೆ ಅವರು. ಮೈತ್ರಿ ಇದ್ದರೂ ಒಳಗಿಂದೊಳಗೆ ರಾಜಕಾರಣ ಹಂಗೆ ವರ್ಕ್ ಆಗುತ್ತೆ. ಅದಕ್ಕೆ ಇವರು ಪ್ರತ್ಯೇಕವಾಗಿಯೇ ಮಾಡಬೇಕು. ಸೊ ಈ ಆರಂಭ ಮಾಡಿದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.